ಶಿವಮೊಗ್ಗ. ಹಚ್ಚ ಹಸಿರಿನ ಪಶ್ಚಿಮ ಘಟ್ಟಗಳ ಸಾಲು, ಸುಂದರ ಕಾಡು, ಸಮೃದ್ಧ ಸಸ್ಯವರ್ಗ, ಜಲಪಾತಗಳನ್ನು ಹೊಂದಿದ್ದು ಶಿವಮೊಗ್ಗದ ಸೊಬಗನ್ನು ಬಣ್ಣಿಸಲು ಸಾಧ್ಯವೇ ಇಲ್ಲ. ಮಲೆನಾಡಿನ ಹೆಬ್ಬಾಗಿಲು ಎಂದೇ ಪ್ರಸಿದ್ಧವಾದ ಶಿವಮೊಗ್ಗ ನೈಸರ್ಗಿಕ ಸೊಬಗಿನ ತಾಣ. ಇದು ಮಧ್ಯ ಕರ್ನಾಟಕದ ತುಂಗಾ ನದಿಯ ದಡದಲ್ಲಿ ನೆಲೆಸಿರುವ ಒಂದು ಸುಂದರ ನಗರವಾಗಿದೆ. ಕೆಳದಿ ದೊರೆಗಳಾದ ಶಿವಪ್ಪ ನಾಯಕನ ನೇತೃತ್ವದಲ್ಲಿ ಈ ಶಿವಮೊಗ್ಗ ನಗರವನ್ನು ಸುಮಾರು ಕ್ರಿಸ್ತಶಕ 1600ರಲ್ಲಿ ಸ್ಥಾಪಿಸಿದರು. ಶಿವಮೊಗ್ಗವು ಶ್ರೀಮಂತ ಧಾರ್ಮಿಕ ಇತಿಹಾಸದ ಸುಂದರವಾದ ಕಲೆ ಮತ್ತು ಸಂಸ್ಕೃತಿಯನ್ನು ಹೊಂದಿದೆ. ಶಿವಮೊಗ್ಗವು ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 274 ಕಿಲೋಮೀಟರ್ ದೂರದಲ್ಲಿದೆ. ದಟ್ಟವಾದ ಕಾಡುಗಳು, ನದಿಗಳು ಮತ್ತು ತೊರೆಗಳು, ಐತಿಹಾಸಿಕ ಸ್ಥಳಗಳು, ಕೋಟೆಗಳು, ನೈಸರ್ಗಿಕ ದೃಶ್ಯಾವಳಿಗಳನ್ನು ಹೊಂದಿರುವ ಶಿವಮೊಗ್ಗವು ಪ್ರವಾಸಿಗರ ನೆಚ್ಚಿನ ತಾಣ. ಈ ಅದ್ಭುತವಾದ ಮನಮೋಹಕ ದೃಶ್ಯಗಳನ್ನು ಹೊಂದಿರುವ ಶಿವಮೊಗ್ಗಕ್ಕೆ ಭೇಟಿ ನೀಡಿದಾಗ ನೀವು ತಪ್ಪದೆ ವೀಕ್ಷಿಸಲೇಬೇಕಾದ ಪ್ರಮುಖ ಪ್ರವಾಸಿ ಸ್ಥಳಗಳ ಬಗ್ಗೆ ಕಿರುಪರಿಚಯವನ್ನು ಈ ವಿಡಿಯೋ ಮೂಲಕ ತಿಳಿಯೋಣ. ಬನ್ನಿ ವೀಕ್ಷಕರೇ. ಕವಲೆ ದುರ್ಗ. ಕವಲೆ ದುರ್ಗವು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಿಂದ ಸುಮಾರು 16 ಕಿಲೋಮೀಟರ್ ದೂರದಲ್ಲಿರುವ ಐತಿಹಾಸಿಕ ಸ್ಥಳವಾಗಿದೆ. ದಟ್ಟವಾದ ಅರಣ್ಯದ ನಡುವೆ ಎತ್ತರದ ಗುಡ್ಡದ ಮೇಲೆ ನಿರ್ಮಿಸಲಾಗಿರುವ ಕೋಟೆಯು ಸಮುದ್ರ ಮಟ್ಟದಿಂದ 5056 ಅಡಿ ಎತ್ತರದಲ್ಲಿದೆ ಮತ್ತು ಈ ಸ್ಥಳವು ಬೆಟ್ಟದ ತುದಿಯಲ್ಲಿ ನಿರ್ಮಿಸಲಾದ ಕವಲೆದುರ್ಗ ಕೋಟೆಗೆ ಹೆಸರುವಾಸಿಯಾಗಿದೆ. ತ್ಯಾವರೆಕೊಪ್ಪ ವನ್ಯಧಾಮವು ಶಿವಮೊಗ್ಗದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಕರ್ನಾಟಕದ ಅತ್ಯುತ್ತಮ ವನ್ಯಜೀವಿ ಅಭಯಾರಣ್ಯಗಳಲ್ಲಿ ಒಂದಾದ ತ್ಯಾವರೆಕೊಪ್ಪ ಸಿಂಹ ಮತ್ತು ಹುಲಿ ಸಂರಕ್ಷಿತ ಪ್ರದೇಶವು ವಿವಿಧ ಜಾತಿಯ ಕಾಡು ಪ್ರಾಣಿಗಳ ನೆಲೆಯಾಗಿದೆ. ಪ್ರವಾಸಿಗರು ಸಿಂಹ, ಹುಲಿ, ಚಿರತೆ, ಸೋಮಾರಿ ಕರಡಿ, ಜಿಂಕೆ ಮತ್ತು ಇತರ ಅನೇಕ ಪ್ರಾಣಿಗಳನ್ನು ನೋಡಿ ಕಣ್ತುಂಬಿಕೊಳ್ಳಬಹುದು. ಸುಮಾರು 200 ಹೆಕ್ಟೇರ್ಗಳಷ್ಟು ವಿಸ್ತಾರವಾಗಿರುವ ಈ ಸಫಾರಿ ಪಾರ್ಕ್ಗೆ ಪ್ರತಿ ವರ್ಷ ಸಾವಿರಾರು ಜನರು ಭೇಟಿ ನೀಡುತ್ತಾರೆ. ಶಿವಮೊಗ್ಗ ಜಿಲ್ಲೆಯ ಜನಪ್ರಿಯ ಪ್ರವಾಸಿ ತಾಣವಾಗಿರುವ ಈ ಸಫಾರಿ ಪಾರ್ಕ್ ಅನ್ನು 1988ರಲ್ಲಿ ಸ್ಥಾಪಿಸಲಾಯಿತು. ಸಕ್ರೆಬಯಲು ಆನೆ ಶಿಬಿರ. ಸಕ್ರೆಬಯಲು ಆನೆ ಶಿಬಿರ ಶಿವಮೊಗ್ಗದ ಒಂದು ಅಭೂತಪೂರ್ವ ವನ್ಯಜೀವಿ ಸಂರಕ್ಷಣಾ ಸ್ಥಳ. ಶಿವಮೊಗ್ಗ ಪಟ್ಟಣದಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿರುವ ಇದು ಆನೆಗಳ ರಕ್ಷಣೆ, ಅಧ್ಯಯನ ಮತ್ತು ಸಂರಕ್ಷಣೆಯ ಕೇಂದ್ರವಾಗಿದೆ ಮತ್ತು ಪ್ರಾಣಿ ಸಂರಕ್ಷಣೆ, ಪ್ರಾಣಿಗಳ ಅಧ್ಯಯನಕ್ಕೆ ಅವಕಾಶ ನೀಡುತ್ತದೆ. ಪ್ರಯಾಣಿಕರಿಗೆ ಹೆಚ್ಚು ಇಷ್ಟವಾಗುವ ತಾಣವಾಗಿದೆ. ಜೋಗ್ ಫಾಲ್ಸ್. ಭಾರತದ ಅತಿ ಎತ್ತರದ ಜಲಪಾತಗಳಲ್ಲಿ ಒಂದಾದ ಜೋಗ ಜಲಪಾತವು ಶಿವಮೊಗ್ಗದಿಂದ 100 ಕಿಲೋಮೀಟರ್ ದೂರದಲ್ಲಿದೆ. ಇದು ಶರಾವತಿ ನದಿಯಿಂದ ರೂಪುಗೊಂಡಿದ್ದು 253 ಮೀಟರ್ 829 ಅಡಿ ಎತ್ತರದಿಂದ ಆಳದ ಪ್ರಪಾತಕ್ಕೆ ಧುಮುಕುವ ರುದ್ರ ರಮಣೀಯ ದೃಶ್ಯಾವಳಿಯು ಪ್ರವಾಸಿಗರನ್ನು ಮೂಕ ವಿಸ್ಮಿತಗೊಳಿಸುತ್ತದೆ. ರಾಜ, ರಾಕೆಟ್, ರೋರರ್ ಮತ್ತು ರಾಣಿ ಎಂಬ 4 ಜಲಪಾತಗಳಿಂದ ಆವೃತವಾಗಿದೆ. ಆಗಸ್ಟ್ ಡಿಸೆಂಬರ್ ಅವಧಿಯಲ್ಲಿ ಜೋಗ ಜಲಪಾತವನ್ನು ವೀಕ್ಷಿಸಲು ಸೂಕ್ತವಾದ ಸಮಯ. ಲಿಂಗನಮಕ್ಕಿ ಡ್ಯಾಂ. ಶಿವಮೊಗ್ಗದ ವಿಶ್ವವಿಖ್ಯಾತ ಜೋಗ ಜಲಪಾತದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿದೆ. ಕರ್ನಾಟಕದ ಸಾಗರ ತಾಲೂಕಿನಲ್ಲಿ ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಿತವಾದ ಒಂದು ಅಣೆಕಟ್ಟು. ಇದು 554 ಮೀಟರ್ ಎತ್ತರದಲ್ಲಿರುವ ಈ ಲಿಂಗನಮಕ್ಕಿ ಡ್ಯಾಂ ಶಿವಮೊಗ್ಗದ ಸುಂದರವಾದ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ.